ಇನ್ನೆರಡು ದಿನದಲ್ಲಿ ರಾಹುಲ್ ಗಾಂಧಿ ಅವರ ಸಲಹೆಯಂತೆ ಹೊಸ ಪಟ್ಟಿ ರೆಡಿ ಆಗಬಹುದು. ಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಸಭೆ ನಡೆಸಿ ಹೊಸ ಪಟ್ಟಿಯ ಜೊತೆಗೆ ಮತ್ತೆ ದೆಹಲಿಗೆ ಹೋಗಬಹುದು. ಆಗಸ್ಟ್ ಮೊದಲ ವಾರದಲ್ಲಿ ವಿಧಾನಮಂಡಲ ಅಧಿವೇಶನ ಶುರುವಾಗುವುದರಿಂದಾಗಿ ಅದಕ್ಕೂ ಮುಂಚಿತವಾಗಿ ಸಂಪುಟ ವಿಸ್ತರಣೆ ಆಗುವಂತಹ ನಿರೀಕ್ಷೆ ಇದ್ದಿದೆ. ಬಹುತೇಕ ಮುಂದಿನ ವಾರದಲ್ಲಿ ಬುಧವಾರ ಅಥವಾ ಗುರುವಾರಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೂ ಕೂಡ ನಡೆದರೆ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಜಿಬಿಎ ಚುನಾವಣೆ ನಡೆಸೋದಕ್ಕೆ 2 ಬಾರಿ ಸುಪ್ರೀಂ ಕೋರ್ಟ್ ಟೈಮ್ ಫಿಕ್ಸ್ ಮಾಡಿ ಡೆಡ್ಲೈನ್ ಅನ್ನು ಕೊಟ್ಟಿತ್ತು. ಆದರೆ ಎಲೆಕ್ಷನ್ ನಡೆಸೋದಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ಮತ್ತೆ ಒಂದು ಫೈನಲ್ ಡೆಡ್ಲೈನ್ ಅನ್ನು ಸುಪ್ರೀಂ ಕೋರ್ಟ್ ಫಿಕ್ಸ್ ಮಾಡಿದ್ದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಬೆಂಗಳೂರು ಮಹಾನಗರ ಪಾಲಿಕೆಗೆ 2015ರಲ್ಲಿ ಚುನಾವಣೆ ಆಗಿದ್ದೇ ಕೊನೆ. ಅದಾದ ಬಳಿಕ ಜಿಬಿಎ ಅಂತ ಹೆಸರು ಬದಲಿಸಿದ್ರು. ಎಲೆಕ್ಷನ್ ಆಗಲೇ ಇಲ್ಲ. ರಾಜ್ಯದಲ್ಲಿ SIR ಆಗ್ತಿರುವ ಕಾರಣವನ್ನು ನೀಡಿದಂತಹ ರಾಜ್ಯ ಸರ್ಕಾರ ಜಿಬಿಎ ಚುನಾವಣೆಯನ್ನು ಮುಂದೂಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿ ಡಿಸೆಂಬರ್ 31ರವರೆಗೆ ಟೈಮ್ ಕೇಳಿತ್ತು. ಇವತ್ತು ಭಾರತದ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್ ಅವರ ನೇತೃತ್ವದ 3 ನ್ಯಾಯಮೂರ್ತಿಗಳ ಪೀಠ ಜಿಬಿಎ ಚುನಾವಣೆಯ ಗಡುವನ್ನು ವಿಸ್ತರಿಸಿದೆ. ಡಿಸೆಂಬರ್ 31ರೊಳಗೆ ಜಿಬಿಎ ಚುನಾವಣೆ ಮುಗಿಸಬೇಕು ಅಂತ ಫೈನಲ್ ಡೆಡ್ಲೈನ್ ಅನ್ನು ಕೊಟ್ಟಿದೆ. ಸರ್ಕಾರದ ವಾದ ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ಇದ್ದಂಥದ್ದು ಡಿಸೆಂಬರ್ 31ರವರೆಗೆ ಟೈಮ್ ವಿಸ್ತರಣೆ ಮಾಡಬೇಕು ಅಂತ. ಜಿಬಿಎ ಅಡಿಯಲ್ಲಿ 5 ಹೊಸ ಪಾಲಿಕೆಗಳು ಸ್ಥಾಪನೆ ಆಗಿದ್ದಾವೆ. ಜೊತೆಗೆ ರಾಜ್ಯದಲ್ಲಿ ಈಗ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ SIR ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇನ್ನು ಬೆಂಗಳೂರಿನಲ್ಲಿ 40 ಲಕ್ಷ ಮನೆಗಳಿದ್ದು 1.03 ಕೋಟಿಯಷ್ಟು ಮತದಾರರಿದ್ದಾರೆ. ಈಗ ಎಲೆಕ್ಷನ್ ನಡೆಸಿದರೆ ಸಿಬ್ಬಂದಿಯ ಕೊರತೆ ಎದುರಾಗುತ್ತೆ, ಭದ್ರತೆಗೆ ಸಮಸ್ಯೆ ಆಗುತ್ತೆ ಮತ್ತು 2 ಪ್ರಕ್ರಿಯೆಗಳನ್ನು ಒಟ್ಟಿಗೆ ನಡೆಸೋದಕ್ಕೆ ಆಡಳಿತಾತ್ಮಕ ಸಮಸ್ಯೆಯೂ ಕೂಡ ಎದುರಾಗುತ್ತೆ. ರಾಜ್ಯ ಚುನಾವಣಾ ಆಯೋಗ ಈ ಒಂದು ಚುನಾವಣೆಯನ್ನು ಮುಂದೂಡೋದಕ್ಕೆ ಅರ್ಜಿಯನ್ನು ಕೂಡ ಹಾಕಿದೆ. ಹೀಗಾಗಿ ಡಿಸೆಂಬರ್ 31ರವರೆಗೆ ಕಾಲಾವಕಾಶವನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಇದಾದ ನಂತರ ಸುಪ್ರೀಂ ಕೋರ್ಟ್ ವಾದವನ್ನು ಆಲಿಸಿದಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಸ್ಥಳೀಯ ಸಂಸ್ಥೆಯ ಚುನಾವಣೆ ಆಡಳಿತ ದೃಷ್ಟಿಯಿಂದ ಬಹಳ ಮುಖ್ಯ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಕಿವಿ ಮಾತು ಹೇಳಿದೆ. SIR ಪ್ರಕ್ರಿಯೆ ಆಗ್ತಾ ಇದ್ದಂತೆಯೇ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಲೇಬೇಕು ಅನ್ನುವಂತಹ ಸೂಚನೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ನೀವೇ ಹಾಕಿರುವಂಥ ಅಫಿಡವಿಟ್ನಲ್ಲಿ ಏನು 31/12/2020 ಏನು ಟೈಮ್ ಕೇಳಿದಿರಲ್ಲ, ಅಲ್ಲಿವರೆಗೆ ನಾವು ಟೈಮ್ ಕೊಡ್ತೀವಿ. ಡಿಸೆಂಬರ್ 31ರ ಒಳಗಡೆ ಕರ್ನಾಟಕದ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನೀವು ಮಾಡಿ ಮುಗಿಸಬೇಕು. ಈಗ ಆಗ್ತಿರುವಂಥ SIR ಆಧಾರದಲ್ಲಿ ಚುನಾವಣೆಯನ್ನು ನಡೆಸಬೇಕು. ಅಂದರೆ ಹೊಸ ಮತಪಟ್ಟಿ ಏನು ಬರುತ್ತಲ್ಲ ಅದರ ಆಧಾರದಲ್ಲೇ ಚುನಾವಣೆಯನ್ನು ನಡೆಸಬೇಕು. ಇದೇ ನಿಮಗೆ ಕಡೆಯ ಅವಕಾಶ ಮತ್ತು ಇನ್ನೊಮ್ಮೆ ನೀವು ಬಂದು ಸಮಯ ಕೇಳಬಾರ್ದು ಅಂತ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಅನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ಆದೇಶ ಬರ್ತಾ ಇದ್ದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಸೆಂಬರ್ 31ರ ಒಳಗಡೆ ಕೇವಲ ಜಿಬಿಎ ಚುನಾವಣೆ ಮಾತ್ರ ಅಲ್ಲ, ಗ್ರಾಮ ಪಂಚಾಯತ್, ಪಟ್ಟಣ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ಚುನಾವಣೆಯನ್ನು ಮಾಡಿ ಮುಗಿಸ್ತೀವಿ, ಮತ್ತೆ ನಾವು ಟೈಮ್ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ ಅಷ್ಟರೊಳಗಡೆ ನಾವು ಚುನಾವಣೆ ಮಾಡ್ತೀವಿ. ಅದಲ್ಲದೆ ನಾನು ಎಲ್ಲ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ಗಳು ಯಾವ್ದಾವ್ದಿದೆ ಎಲ್ಲ ಕೂಡ ನಾನು ಆ ಟೈಮ್ ಒಳಗಡೆ ಎಲೆಕ್ಷನ್ ಮುಗಿಸ್ಬಿಡ್ತೀನಿ. ಯಾವುದು ಕೇಳೋದು ಇಲ್ಲ, ಅವಶ್ಯಕತೆನೂ ಇಲ್ಲ. ಈಗ ವಿಧಿ ಇಲ್ಲದೆ SIRಗೋಸ್ಕರ ಕೇಳಿದ್ದು, ನಾವೆಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದು. ಯಾವುದೇ ಆದರೂ ಅದಕ್ಕೆಲ್ಲ ಮುಕ್ತಿ ಮಾಡಿ ನಾವು ಎಲ್ಲ ಎಲೆಕ್ಷನ್ಸು, ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಕ್ಲೋಸ್ ಮಾಡ್ತೀವಿ. ವಾಸ್ತವವಾಗಿ 2020ರ ಸೆಪ್ಟೆಂಬರ್ ತಿಂಗಳಿನಲ್ಲಿನೇ ಬೆಂಗಳೂರು ಮಹಾನಗರ ಪಾಲಿಕೆ, ಅಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕಾಗಿತ್ತು. ಅವತ್ತು ಕೋವಿಡ್ ಕಾರಣ ಮುಂದಿಟ್ಟು ಎಲೆಕ್ಷನ್ ಮುಂದೂಡಿದ್ರು. ಇದಾದ ನಂತರ ಒಂದಾದ ಮೇಲೆ ಒಂದು ಮುಂದೂಡಿಕೆ ಆಗ್ತಾ 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 ಕಳೆದ 6 ವರ್ಷಗಳಿಂದ ಬೆಂಗಳೂರಿನಲ್ಲಿ ಅಧಿಕಾರಿಗಳದ್ದೇ ದರ್ಬಾರ್ ನಡೀತಾ ಇದೆ. ಹೀಗಾಗಿ ಫೈನಲಿ ಡಿಸೆಂಬರ್ 31ರ ಒಳಗಡೆ ರಾಜ್ಯ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸುತ್ತಾ ಅನ್ನೋಂಥದ್ದನ್ನು ನೋಡಬೇಕು, ಮತ್ತೆ ಯಾವುದೇ ಸಬೂಬುಗಳನ್ನು ಹೇಳದೆ.